ನಾಲ್ವಡಿಗಿಂತ ಸಿಎಂ ಸಿದ್ದರಾಮಯ್ಯ ಕೆಲಸದಲ್ಲಿ ಗ್ರೇಟ್. ಟೀಕೆ ಆಕ್ರೋಶ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಉಲ್ಟ. ನಾಲ್ವಡಿಗಿಂತ ಸಿಎಂ ಸಿದ್ದರಾಮಯ್ಯ ಕೆಲಸದಲ್ಲಿ ಗ್ರೇಟ್. ಟೀಕೆ ಆಕ್ರೋಶದ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಉಲ್ಟಾ. ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಹೇಳಿ ಆರೋಪ. ಕ್ಷಮೆ ಕೇಳಲು ಅವಶ್ಯಕತೆ ಇಲ್ಲ, ನಾ ಹೇಳಿದ್ದು ಬೇರೆ ಅಂತ ಹೇಳಿ ಸಿಎಂ ಪುತ್ರ ಹೇಳ್ತಾ ಇದ್ದಾರೆ. ನಾಲ್ವಡಿಯಂತೆ ನಮ್ಮ ತಂದೆಯೂ ಕೂಡ ಕೊಡುಗೆಯನ್ನ ಕೊಟ್ಟಿದ್ದಾರೆ ಎಂದಿದ್ದೆ. ಆದ್ರೆ ನನ್ನ ಹೇಳಿಕೆ ತಿರುಚಲಾಗಿದೆ, ಬೇಕಿದ್ರೆ ದಾಖಲೆಯನ್ನ ಕೊಡ್ತೀರಿ. ಅಯ್ಯಪ್ಪ ಏನು ಮಾಡಿದ್ದಾರೆ ಎನ್ನುವುದಕ್ಕೆ ನಮ್ಮಲ್ಲಿ ಸಾಕ್ಷಿಗಳಿದೆ. ನನ್ನ ಹೇಳಿಕೆಯನ್ನ ಬಿಜೆಪಿಯವರು ರಾಜಕೀಯವಾಗಿ ಟೀಕಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಬಹಿರಂಗ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಯತೀಂದ್ರ ಅವರು ಹೇಳಿದ್ದಾರೆ. ಎಸ್ ವೀಕ್ಷಕರೇ, ನಾಲ್ವಡಿಗಿಂತ ಸಿಎಂ ಸಿದ್ದರಾಮಯ್ಯ ಕೆಲಸದಲ್ಲಿ ಗ್ರೇಟ್ ಅಂತ ಹೇಳಿದಂತ ಯತೀಂದ್ರ ಈಗ ತನ್ನ ಮಾತುಗಳನ್ನು ತಿರುಚಿಸ್ತಾ ಇರುವಂತದ್ದು. ಟೀಕೆ ಆಕ್ರೋಶದ ಬೆನ್ನಲ್ಲೇ ಯತೀಂದ್ರ ಅವರು ಉಲ್ಟಾ ಹೊಡೆದಿರುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಹೇಳಿ ಬಿಜೆಪಿ ಮೇಲೆ ಹಾಕಿದ್ದಾರೆ. ನಾ ಹೇಳಿದಂಗಲ್ಲಪ್ಪ, ನಾ ಹೇಳಿದ ಹಿಂಗೆ ಅಂತ ಹೇಳಿ ಯತೀಂದ್ರ ಹೇಳಿರುವಂಥದ್ದು. ಕ್ಷಮೆ ಕೇಳುವಂತಹ ಅವಶ್ಯಕತೆ ಇಲ್ಲ, ನಾ ಹೇಳಿದ್ದು ಬೇರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪುತ್ರ ಹೇಳಿಕೆಯನ್ನ ನೀಡಿರುವಂಥದ್ದು. ನಾಲ್ವಡಿಯಂತೆ ನಮ್ಮ ತಂದೆಯೂ ಕೂಡ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದೆ, ಅವ್ರಿಗಿಂತ ಇವರು ಗ್ರೇಟ್ ಅಂತ ಏನು ಹೇಳಿರಲಿಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ, ಬೇಕಾದ್ರೆ ದಾಖಲೆಯನ್ನ ಕೊಡ್ತೀನಿ ಅಂತ ಯತೀಂದ್ರ ಹೇಳಿರುವಂಥದ್ದು. ಅಪ್ಪಯ್ಯ ಏನು ಮಾಡಿದ್ದಾರೆ ಎನ್ನುವುದಕ್ಕೆ ನಮ್ಮಲ್ಲಿ ಸಾಕ್ಷಿಗಳಿದೆ. ಅಪ್ಪಯ್ಯ ಅಂದ್ರೆ ಸಿದ್ದರಾಮಯ್ಯ. ನನ್ನ ಹೇಳಿಕೆಯನ್ನ ಬಿಜೆಪಿಯವರು ರಾಜಕೀಯವಾಗಿ ತಿರುಸ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಮೇಲೆ ಮೆಲ್ಲಗೆ ಒರೆಸಿದ್ದಾರೆ. ಇದಕ್ಕೆ ಬಹಿರಂಗ ಕ್ಷಮೆಯನ್ನ ಕೇಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಯತೀಂದ್ರ ಅವರು ಹೇಳಿರುವಂಥದ್ದು. ಕ್ಷಮೆ ಕೇಳಿ ಬಿಡ್ಲಿ, ಆದರೆ ನೀವು ಹೇಳಿರೋದು ನಿಮ್ಮ ಆತ್ಮಸಾಕ್ಷಿಗೆ ಸರಿ ಅನ್ಸಿದ್ರೆ ಕ್ಷಮೆ ಕೇಳಿ, ಇಲ್ಲ ಅಂದ್ರೆ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.